ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ ಸಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜಯನಗರ, ಬೆಂಗಳೂರು. ವಿದ್ಯಾರ್ಥಿಗಳೇ, ಇಂದು ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್. ಟೈಟಲ್ ಆಫ್ ದ ಪೇಪರ್ ಅಂಡರ್ಸ್ಟ್ಯಾಂಡಿಂಗ್ ಸೊಸೈಟಿ ಕಾನ್ಸೆಪ್ಟ್ ಅಂಡ್ ಡಿಬೇಟ್ಸ್ ಇನ್ ಸೋಸಿಯಾಲಜಿ. ಸಮಾಜದ ಗ್ರಹಿಕೆ, ಸಮಾಜಶಾಸ್ತ್ರದಲ್ಲಿ ಪರಿಕಲ್ಪನೆಗಳು ಮತ್ತು ಚರ್ಚೆಗಳು ಎಂಬ ಪತ್ರಿಕೆಯಲ್ಲಿ ಎರಡನೇ ಘಟಕದ ಯೂನಿಟ್ 2 ಬೇಸಿಕ್ ಕಾನ್ಸೆಪ್ಟ್, ಸಮಾಜಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಇದರಲ್ಲಿ ಸೆಷನ್ ನಂಬರ್ 8 ಸೊಸೈಟಿ ಮೀನಿಂಗ್, ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ ಅಂಡ್ ಇಂಪಾರ್ಟೆನ್ಸ್. ಸಮಾಜ ಅಂದ್ರೆ ಏನು, ಸಮಾಜದ ಅರ್ಥ, ಅದರ ವ್ಯಾಖ್ಯೆಗಳು ಮತ್ತು ಲಕ್ಷಣಗಳು, ಸಮಾಜದ ಪ್ರಾಮುಖ್ಯತೆ ಬಗ್ಗೆ ಇಲ್ಲಿ ತಿಳ್ಕೊಂಬನ. ಸಮಾಜದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಯೋದಕ್ಕಿಂತ ಮುಂಚೆ ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಕೆಲವು ಪರಿಕಲ್ಪನೆಗಳನ್ನ ಬಳಸಲಾಗ್ತದೆ. ಅಂತಹ ಒಂದು ಪರಿಕಲ್ಪನೆಗಳು ಯಾವುವು ಅಂತಕ್ಕಂಥದ್ದನ್ನ ತಿಳ್ಕೊಂಬನ. ಮೊದಲಿಗೆ ಕಾನ್ಸೆಪ್ಟ್ ಎಂದರೆ ಏನು ಎಂಬುದರ ಬಗ್ಗೆ ತಿಳ್ಕೊಂಬನ. ಯಾವುದೇ ಒಂದು ಅಧ್ಯಯನ ಶಾಸ್ತ್ರದಲ್ಲಿ ಅಧ್ಯಯನ ವಸ್ತು ವಿಷಯವನ್ನು ಕುರಿತಾಗಿ ನಿಖರವಾದ ಅರ್ಥ ಬರುವಂತೆ ಕೆಲವು ಪದಗಳನ್ನು ಬಳಸುವಂತಹ ಒಂದು ಕ್ರಮವಿದೆ. ಈ ಪದಗಳಿಗೆ ನೀಡಲಾಗಿರುವಂತಹ ವಿಶೇಷ ಅರ್ಥದಿಂದಾಗಿ ಅವು ಕೇವಲ ಶಬ್ದಗಳಾಗಿರದೆ ಪರಿಕಲ್ಪನೆಗಳು ಎನಿಸಿಕೊಳ್ಳುತ್ತವೆ. ಯಾವುದಾದರೂ ಒಂದು ವಸ್ತು ವಿಷಯವನ್ನು ಕುರಿತು ಆ ವಸ್ತು ವಿಷಯದ ಸ್ವರೂಪ ಅಥವಾ ವಸ್ತುಗಳ ನಡುವಿನ ಸಂಬಂಧಗಳ ಕುರಿತಾಗಿರುವ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪದ ಅಥವಾ ಪದಗಳ ಸಮುಚ್ಚಯವನ್ನೇ ಪರಿಕಲ್ಪನೆ ಎನ್ನಬಹುದು. ಅಕಾರ್ಡಿಂಗ್ ಟು ವಿಲಿಯಂ ಪಿ ಸ್ಕಾಟ್ ಇನ್ ಡಿಕ್ಷನರಿ ಆಫ್ ಸೋಸಿಯಾಲಜಿಯಲ್ಲಿ ಈ ಕಾನ್ಸೆಪ್ಟ್ ಅಂದ್ರೆ ಏನಂತ ತಿಳಿಸಿದ್ರೆ, ದ ಕಾನ್ಸೆಪ್ಟ್ ರೆಫರ್ಸ್ ಟು ಎ ವರ್ಡ್ or set of words that express a general idea concerning the nature of something or the relations between things. ಪರಿಕಲ್ಪನೆಯ ಒಂದು ಸಾಮಾನ್ಯ ಅರ್ಥ, ಮೀನಿಂಗ್ ಆಫ್ ಕಾನ್ಸೆಪ್ಟ್, ನಿರ್ದಿಷ್ಟ ಅಭಿಪ್ರಾಯ ಅಥವಾ ಅರ್ಥವನ್ನು ಸೂಚಿಸುವಂತಹ ಪದವನ್ನೇ ನಾವು ಸಾಮಾನ್ಯವಾಗಿ ಪರಿಕಲ್ಪನೆ ಎಂದು ಕರೆಯುತ್ತೇವೆ. ಯಾವುದಾದರೂ ಒಂದು ವಸ್ತು ವಿಷಯದ ಬಗೆಗಿನ ಸಾಮಾನ್ಯ ಅಭಿಪ್ರಾಯವನ್ನು ಅಥವಾ ವಸ್ತು ವಿಷಯಗಳ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುವಂತಹ ಪದವನ್ನೇ ಅಥವಾ ಪದಗಳ ಒಂದು ಕೂಟವನ್ನೇ ಪರಿಕಲ್ಪನೆ ಎನ್ನಬಹುದು. ಇಂತಹ ವಿವರಣಾತ್ಮಕ ಪರಿಕಲ್ಪನೆಗಳ ರಚನೆಗೆ ಎಲ್ಲಾ ಅಧ್ಯಯನ ಶಾಸ್ತ್ರಗಳಲ್ಲೂ ಬಹಳ ಪ್ರಾಮುಖ್ಯತೆ ಎಂತಕ್ಕಂಥದ್ದು ನೀಡಲಾಗಿದೆ. ಪರಿಕಲ್ಪನೆಯ ವ್ಯಾಖ್ಯೆ ಬಹಳ ಸರಳವಾಗಿ ಹೇಳ್ತಕ್ಕಂಥದ್ದಾದ್ರೆ, ಪರಿಕಲ್ಪನೆ ಎಂತಕ್ಕಂಥದ್ದು ವಾಸ್ತವಾಂಶಗಳ ಒಂದು ಭಾವಗ್ರಹಣ ಅಥವಾ ಸಾಮಾನ್ಯೀಕರಣವಾಗಿರ್ತಕ್ಕಂಥದ್ದು. ದ ಕಾನ್ಸೆಪ್ಟ್ ಈಸ್ ಆನ್ ಅಬ್ಸ್ಟ್ರಾಕ್ಷನ್ ಆರ್ ಜನರಲೈಸೇಷನ್ ಆಫ್ ಎ ಫ್ಯಾಕ್ಟ್. ಎ ಕಾನ್ಸೆಪ್ಟ್ ಇನ್ ಎ ಸೋಸಿಯಾಲಜಿ ಈಸ್ ಎ ಜನರಲಿ ರಿಗಾರ್ಡೆಡ್ as being at a lower level of abstraction than a theory, but a necessary part of any theory, since the theories are formed from the concept employed. ಡಕನ್ ಮಿಚೆಲ್ಸ್ ಅವರ ಪ್ರಕಾರ ಸಮಾಜಶಾಸ್ತ್ರದಲ್ಲಿ ಪರಿಕಲ್ಪನೆ ಎಂಬುದು ಸಿದ್ಧಾಂತಕ್ಕಿಂತಲೂ ಕೆಳಮಟ್ಟದ ಒಂದು ಭಾವಗ್ರಹಣೆಯನ್ನು ಸೂಚಿಸುವುದಿದ್ದರೂ ಆ ಪರಿಕಲ್ಪನೆಗಳ ಒಂದು ಬಳಕೆಯ ಮೂಲಕವೇ ಸಿದ್ಧಾಂತಗಳು ರೂಪಿತವಾಗಿರುವುದರಿಂದ ಅದು ಸಿದ್ಧಾಂತದ ಒಂದು ಅವಶ್ಯಕವಾದಂತಹ ಭಾಗವೇ ಆಗಿರುತ್ತದೆ. ಪರಿಕಲ್ಪನೆಯ ಒಂದು ಬಳಕೆ ಮತ್ತು ಉಪಯುಕ್ತತೆ, ಯೂಸಸ್ ಆರ್ ಯುಟಿಲಿಟಿ ಆಫ್ ಕಾನ್ಸೆಪ್ಟ್. ವಿಜ್ಞಾನ ಬೆಳೀತಾ ಹೋದಂತೆ ಹೊಸ ಒಂದು ಪರಿಕಲ್ಪನೆಗಳಂತಕ್ಕಂಥದ್ದು ಹುಟ್ಟು ಹಾಕಲ್ಪಡ್ತದೆ. ಈ ಪರಿಕಲ್ಪನೆಗಳಂತಕ್ಕಂಥದ್ದು ಒಂದು ಬಗೆಯ ಸಂಕೇತಗಳಂತಿದ್ದು ಅವುಗಳ ಮೂಲಕ ವಿಜ್ಞಾನವು ಕಾರ್ಯನಿರ್ವಹಿಸತಕ್ಕಂಥದ್ದು. ಕಾನ್ಸೆಪ್ಟ್ ರೆಪ್ರೆಸೆಂಟ್ ಎ ಟೈಪ್ ಆಫ್ ಸಿಂಬಲ್ ದಟ್ ಸೈನ್ಸ್ ವರ್ಕ್ಸ್ ವಿತ್. ಅವು ವಿಜ್ಞಾನದ ಭಾಷೆ ಸಾಧನಗಳಿದ್ದಂತೆ, ಲಿಂಗ್ವಿಸ್ಟಿಕ್ ಅಪ್ರೋಚಸ್. ವಿಜ್ಞಾನವು ಬೆಳೆಯುತ್ತಾ ಹೋದಂತೆ ಅದರಲ್ಲಿ ಅಧ್ಯಯನದ ವಸ್ತು ವಿಷಯಗಳನ್ನು ಸರಿಯಾಗಿ ಸೂಚಿಸಲು ಅಥವಾ ಸ್ಪಷ್ಟಗೊಳಿಸಲು ನಮ್ಮ ದೈನಂದಿನ ಭಾಷೆ ಅಸಮರ್ಥವಾಗುವುದು. ಇಂತಹ ಒಂದು ಕೊರತೆ ಅಂತಕ್ಕಂಥದನ್ನ ನಿವಾರಿಸಲು ಹೊಸ ಒಂದು ಪರಿಕಲ್ಪನೆಗಳನ್ನು ಹುಟ್ಟಾಕ್ತಕ್ಕಂಥದ್ದು ಇಲ್ಲಿ ಅನಿವಾರ್ಯವಾಗಿರುತ್ತದೆ. ಪರಿಕಲ್ಪನೆಗಳು ನಮ್ಮ ಮಾನಸಿಕ ಒಂದು ರಚನೆಗಳು. ಈ ಪರಿಕಲ್ಪನೆ ಅಂತಕ್ಕಂಥದ್ದು ನಮ್ಮ ಮಾನಸಿಕ ರಚನೆಗಳಾಗಿರ್ತವೆ.
ಪರಿಕಲ್ಪನೆಗಳು ಪ್ರಾಕೃತಿಕ ಜಗತ್ತಿನ ಅಸ್ತಿತ್ವದಲ್ಲಿದ್ದುಕೊಂಡು ಮಾನವನ ಶೋಧಕ್ಕಾಗಿ ಕಾದು ಕುಳಿತಿರುವುದಿಲ್ಲ. ನಮ್ಮ ಮಾನಸಿಕ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ರಚನೆಗಳಾಗಿದ್ದು ಯಾವುದೇ ಒಂದು ವಸ್ತು ಅಥವಾ ವಿದ್ಯಮಾನಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಪ್ರತಿಬಿಂಬಿಸುವವು. ವ್ಯಕ್ತಿಯೊಬ್ಬನು ಬಳಸುವಂತಹ ಪರಿಕಲ್ಪನೆಗಳು ಆತನು ವಾಸ್ತವತೆಯನ್ನು ಹೇಗೆ ಗ್ರಹಿಸುವನು ಎಂಬುದರ ಮೇಲೆ ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ಪರಿಣಾಮ ಬೀರ್ತದೆ. ಈ ರೀತಿಯಾಗಿ ವಿಜ್ಞಾನಗಳಲ್ಲಿ ಬರೀ ಸಮಾಜಶಾಸ್ತ್ರದಲ್ಲಿ ಮಾತ್ರ ಇಂತಹ ಒಂದು ಪರಿಕಲ್ಪನೆಗಳಿರ್ತಕ್ಕಂಥದ್ದು ಬಳಸಲ್ಲ. ಇಲ್ಲಿ ಸಮಾಜ ವಿಜ್ಞಾನಗಳಲ್ಲಿ ಬಳಸಲಾದ ರೀತಿಯಲ್ಲಿ ವಿಜ್ಞಾನಗಳಲ್ಲೂ ಸಮೇತ ಭೌತ ವಿಜ್ಞಾನಗಳಲ್ಲಿ ಒಂದು ಪರಿಕಲ್ಪನೆಗಳು ಬಳಸಿರ್ತಕ್ಕಂಥ ರೀತಿಯಲ್ಲಿ ಸಮಾಜ ವಿಜ್ಞಾನಗಳಲ್ಲೂ ಸಮೇತ ಬಳಸಲಾಗುತ್ತದೆ. ಭೌತ ವಿಜ್ಞಾನಗಳು ಬಳಸತಕ್ಕಂಥ ಒಂದು ಪರಿಕಲ್ಪನೆಗಳು ಏನು? ಒಂದು ಭೌತಿಕ ಒಂದು ಚಲನೆ, ವೇಗೋತ್ಕರ್ಷ, ಗುರುತ್ವಾಕರ್ಷಣೆ, ನ್ಯೂಟನ್ ನಿಯಮ, ಇಂತಹ ಒಂದು ಪರಿಕಲ್ಪನೆಗಳನ್ನು ಬಳಸಲಾಗ್ತದೆ. ಈ ಸಮಾಜಶಾಸ್ತ್ರವು ಇಲ್ಲಿ ಹಲವಾರು ಪರಿಕಲ್ಪನೆಗಳನ್ನು ಹುಟ್ಟುಹಾಕಿದೆ. ಸಮಾಜಶಾಸ್ತ್ರದಲ್ಲೂ ಕೂಡ ಸರಿಯಾದ ಪರಿಕಲ್ಪನೆಗಳ ಒಂದು ಬೆಳವಣಿಗೆಗೆ ಮತ್ತು ಅವುಗಳ ಸಹಾಯದಿಂದ ಸಿದ್ಧಾಂತದ ರೂಪನೆಗೆ ವಿಶೇಷವಾದಂತಹ ಒಂದು ಮಹತ್ವ ಎಂತಕ್ಕಂಥದ್ದು ನೀಡಲಾಗಿದೆ. ಸಮಾಜಶಾಸ್ತ್ರದಲ್ಲಿ ಬಳಸತಕ್ಕಂಥ ಒಂದು ಪರಿಕಲ್ಪನೆಗಳು ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ರಚನೆ, ಸಾಮಾಜಿಕ ಮೌಲ್ಯ, ಸಾಮಾಜಿಕ ಸ್ತರ ವ್ಯವಸ್ಥೆ, ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ಪಾತ್ರ, ಸಾಮಾಜಿಕ ಅಂತಸ್ತು, ಸಾಮಾಜಿಕ ನ್ಯಾಯ, ಇಂತಹ ಹಲವಾರು ಪರಿಕಲ್ಪನೆಗಳನ್ನು ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಬಳಸಲಾಗಿದೆ. ಆದಾಗ್ಯೂ ಈ ಪರಿಕಲ್ಪನೆಗಳು ಪರಿವರ್ತನವಾದವುಗಳೇನಲ್ಲ. ಅವುಗಳ ಸ್ಪಷ್ಟೀಕರಣ ಹಾಗೂ ಪುನರ್ ವ್ಯಾಖ್ಯಾನದ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಈ ಪರಿಕಲ್ಪನೆಗಳ ಬಳಕೆ ಮತ್ತು ಅವುಗಳ ವಿಶ್ಲೇಷಣೆಗೆ ಸಂಬಂಧಿಸಿದ ಅರ್ಥಪೂರ್ಣವಾದ ಚರ್ಚೆಯನ್ನು ಆರ್.ಕೆ. ಮಾರ್ಟನ್ ರವರು ತಮ್ಮ ಗ್ರಂಥವಾಗಿರ್ತಕ್ಕಂಥ ಸೋಷಿಯಲ್ ಥಿಯರಿ ಅಂಡ್ ಸೋಷಿಯಲ್ ಸ್ಟ್ರಕ್ಚರ್ ಎಂಬ ಪುಸ್ತಕದಲ್ಲಿ ಕಾಣಬಹುದು. ಸರಿಯಾದ ಪರಿಕಲ್ಪನೆಯನ್ನು ಆಯ್ಕೆ ಮತ್ತು ಬಳಕೆ, ಅಂತಹ ಪರಿಕಲ್ಪನೆಯ ಸ್ಪಷ್ಟವಾಗಿರ್ತಕ್ಕಂಥ ವ್ಯಾಖ್ಯಾನ ಇವು ಸಮಾಜಶಾಸ್ತ್ರದ ಪ್ರಗತಿಯ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಆದರೆ ಅಂತಹ ಮೂಲಭೂತ ಪರಿಕಲ್ಪನೆಗಳ ಬಗೆಗಿನ ಭಿನ್ನಮತ ಸಮಾಜಶಾಸ್ತ್ರದಲ್ಲಿ ಇಂದಿಗೂ ಕೂಡ ಬಹಳ ವ್ಯಾಪಕವಾಗಿ ಕಂಡುಬರುತ್ತದೆ. ಇಲ್ಲಿ ಎರಡನೇ ಅಧ್ಯಾಯದಲ್ಲಿ ಬಳಸಿರ್ತಕ್ಕಂಥ ಒಂದು ಪ್ರಮುಖ ಪರಿಕಲ್ಪನೆಗಳು ಅಥವಾ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸೊಸೈಟಿ, ಸಮಾಜ, ಸಮುದಾಯ, ಕಮ್ಯುನಿಟಿ, ಸಂಘ, ಅಸೋಸಿಯೇಷನ್, ಮೌಲ್ಯ ವ್ಯಾಲ್ಯೂಸ್, ಸಾಮಾಜಿಕ ನಿಯಮಗಳು, ಸೋಷಿಯಲ್ ನಾರ್ಮ್ಸ್ ಮುಂತಾದ ಪರಿಕಲ್ಪನೆಗಳನ್ನು ಬಳಸಲಾಗಿದೆ. ಈಗ ಮೊದಲಿಗೆ ಸಮಾಜ ಎಂದ್ರೇನು, ಸಮಾಜದ ಒಂದು ಅರ್ಥ, ಅದರ ವ್ಯಾಖ್ಯೆಗಳನ್ನು ನಾವು ತಿಳ್ಕೊಂಬೋಣ. ಮಾನವ ಸಮಾಜ ಜೀವಿ. ಸಮಾಜವಿಲ್ಲದೆ ಮಾನವ ಒಂಟಿಯಾಗಿ ಜೀವಿಸಲಾರ. ಅರಿಸ್ಟಾಟಲ್ ರವರು 2 ಶತಮಾನಗಳ ಹಿಂದೆಯೇ ಮಾನವ ಸಮಾಜ ಜೀವಿ ಎಂಬುದನ್ನು ಹೇಳಿದರೆ, ಮಾನವನ ಮಧ್ಯೆ ಮಾತ್ರ ಮಾನವನಾಗಬಲ್ಲ. ಮಾನವನ ಹೊರತಾಗಿರ್ತಕ್ಕಂಥ ವ್ಯಕ್ತಿ ಅವನು ದೇವರಾಗಿರಬೇಕು, ಇಲ್ಲ ದೆವ್ವರಾಗಿರಬೇಕು ಅಂತಕ್ಕಂಥದನ್ನ ಹೇಳಿದರೆ, ಸಮಾಜ ಮಾನವನ ಸಮಸ್ತ ಬದುಕಿನ ವ್ಯಕ್ತಿತ್ವ ಅಂತಕ್ಕಂಥದನ್ನ ರೂಪಿಸ್ತಕ್ಕಂಥ ಒಂದು ಸಾಧನವಾಗಿದೆ. ಈ ವ್ಯಕ್ತಿ ಮತ್ತು ಸಮಾಜ ಪರಸ್ಪರ ಅವಿಭಜನೀಯವಾದದ್ದು. ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಸಮಾಜ ಎಂಬ ಪರಿಕಲ್ಪನೆಯು ಅತ್ಯಂತ ಸಾಮಾನ್ಯವಾದದ್ದು ಎಂದು ಮೆಕೈವರ್ ಮತ್ತು ಪೇಜ್ ರವರು ತಿಳಿಸಿದ್ದಾರೆ. ಏನಂಗಾದ್ರೆ ಈ ಸಮಾಜದ ಒಂದು ಅರ್ಥ ಏನು ಅಂತಕ್ಕಂಥದ್ದನ್ನ ತಿಳ್ಕೊಂಬನ. ಮೀನಿಂಗ್ ಆಫ್ ಸೊಸೈಟಿ, ಸಮಾಜದ ಉತ್ಪತ್ತಿ ಅಂತಕ್ಕಂಥದ್ದು ಯಾವ ರೀತಿ ಆಯಿತು? ಆರಿಜಿನ್ ಆಫ್ ದ ವರ್ಡ್ ಆಫ್ ಸೊಸೈಟಿ. ಈ ಸಮಾಜ ಎಂಬ ಕನ್ನಡ ಪದಕ್ಕೆ ಸಮಾನ ಅರ್ಥವುಳ್ಳ ಇಂಗ್ಲಿಷ್ ಪದನೇ ಸೊಸೈಟಿ. ಸೊಸೈಟಿ ಎಂತಕ್ಕಂಥದ್ದು ಸೋಸಿಯಸ್ ಎಂತಕ್ಕಂಥ ಲ್ಯಾಟಿನ್ ಪದದಿಂದ ಬಂದಿದೆ. ಸೋಸಿಯಸ್ ಎಂದರೆ ಸಹಚರ, ಒಡನಾಡಿತನ, ಗೆಳೆತನ, ಫ್ರೆಂಡ್ಶಿಪ್, ಕೋಆರ್ಡಿನೇಷನ್. ಸೊಸೈಟಿ ಎಂಬ ಅರ್ಥವನ್ನು ನೀಡುತ್ತದೆ. ಸಮಾಜ ಎಂತಕ್ಕಂಥ ಒಂದು ಪದ 12ನೇ ಶತಮಾನದ ಒಂದು ಫ್ರೆಂಚ್ ಪದ ಸೊಸೈಟಿ ಅಂತಕ್ಕಂಥದಿಂದ ಬಂದಿದೆ. ಫ್ರೆಂಚ್ನಲ್ಲಿ ಸೊಸೈಟಿ ಎಂದರೆ ಕಂಪನಿ ಅಥವಾ ಸ್ನೇಹ ಎಂದರ್ಥ. ಈ ಸೊಸೈಟಿ ಅಂತಕ್ಕಂಥ ಮೂಲ ಪದ ಇದು ಲ್ಯಾಟಿನ್ ಪದದ ಸೋಸಿಯಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಈಗಾಗಲೇ ನಾವು ಹೇಳಿದಂತೆ ಸೋಸಿಯಸ್ ಅಂತಂದ್ರೆ ಒಡನಾಡಿ, ಸ್ನೇಹಿತ ಅಥವಾ ಮಿತ್ರ ಎಂಬ ಅರ್ಥ ಆಗ್ತದೆ. ಹೀಗಾಗಿ ಸಮಾಜ ಎಂತಕ್ಕಂಥದ್ದು ಒಡನಾಡಿಗಳ ಒಡನಾಟತನದಿಂದ ಒಟ್ಟುಗೂಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ಅದನ್ನೇ ಸಮಾಜ ಎಂದು ಕರೆಯುತ್ತೇವೆ. ಇನ್ನು ಸಮಾಜ ಎಂದರೆ ಏನು ಎಂಬುದರ ಬಗ್ಗೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಮೆಕೈವರ್ ಮತ್ತು ಪೇಜ್ ರವರು
ಸಮಾಜ ಅಂದ್ರೆ ಏನು ಅಂತಕ್ಕಂಥ ಒಂದು ತಮ್ಮ ಸೊಸೈಟಿ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಸಮಾಜದ ಬಗ್ಗೆ ನೀಡಿರ್ತಕ್ಕಂಥ ಒಂದು ಸರಳ ವ್ಯಾಖ್ಯೆಯನ್ನು ಇಲ್ಲಿ ನಾವು ತಿಳ್ಕೊಂಬನ. ಸಮಾಜ ಅಂತಂದ್ರೆ ಬರೀ ಸಾಮಾಜಿಕ ಸಂಬಂಧಗಳ ಬಲೆ ಎಂತಕ್ಕಂಥದ್ನ ಮೆಕೆವರ್ ಅವರು ತಮ್ಮ ಸಮಾಜಶಾಸ್ತ್ರ ಸಮಾಜ ಎಂತಕ್ಕಂಥ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಇನ್ ಸಿಂಪಲ್ ವರ್ಡ್, ಆಸ್ ಮೆಕೆವರ್ ಅಂಡ್ ಪೇಜ್ ಹ್ಯಾವ್ ಸೆಡ್, ಸೊಸೈಟಿ ಈಸ್ ದ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್. ಅದೇ ರೀತಿಯಾಗಿ ಮತ್ತೊಂದು ವ್ಯಾಖ್ಯಾನ ಅಂತಕ್ಕಂಥದ್ದನ್ನ ಮೆಕೆವರ್ ಮತ್ತು ಪೇಜ್ ನೀಡಿದರೆ, ಸಮಾಜ ಎಂತಕ್ಕಂಥದ್ದು ಹಲವಾರು ಆಚರಣೆಗಳು ಮತ್ತು ಕ್ರಮವಿಧಾನಗಳ, ಅಧಿಕಾರ ಮತ್ತು ಪರಸ್ಪರ ಸಹಾಯಗಳ ಹಲವಾರು ಸಮೂಹಗಳ ಮತ್ತು ವಿಂಗಡಣೆಗಳ ಮಾನವನ ವರ್ತನೆಯ ಬಗೆಗಿನ ನಿಯಂತ್ರಣಗಳು ಹಾಗೂ ಸ್ವಾತಂತ್ರ್ಯಗಳನ್ನೊಳಗೊಂಡ ಒಂದು ವ್ಯವಸ್ಥೆಯಾಗಿದೆ. ಸದಾ ಪರಿವರ್ತನೀಯವಾದ ಈ ಸಂಕೀರ್ಣ ವ್ಯವಸ್ಥೆಯನ್ನೇ ನಾವು ಸಮಾಜ ಎಂದು ಕರೆಯುತ್ತೇವೆ. McEwan and Page, society is a system of uses and procedures of authority and mutual aid of many groupings and divisions of controls of human behavior and liberties. This ever changing complex system we call society. ಕೋಲಿನ್ಸ್ ಡಿಕ್ಷನರಿ ಪ್ರಕಾರ, ಕೋಲಿನ್ಸ್ ಡಿಕ್ಷನರಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಮಾನವ ಸಂಬಂಧಗಳ ಒಂದು ಒಪ್ಪಂದವನ್ನೇ ಒಂದು ಸಮಾಜ. ದ ಟರ್ಮ್ ಸೊಸೈಟಿ ರೆಫರ್ಸ್ ದ ಟೋಟಲಿ ಆಫ್ ಹ್ಯೂಮನ್ ರಿಲೇಶನ್ಶಿಪ್. ಲ್ಯಾಫಿಯರ್ ಅವರ ಪ್ರಕಾರ ಸಮಾಜ ಎಂಬ ಪದವು ಒಂದು ಸಮೂಹವಂತಕ್ಕಂಥ ಸೂಚಿಸೋದಿಲ್ಲ, ಆದರೆ ಜನರ ಮಧ್ಯೆ ಮತ್ತು ಜನರ ನಡುವೆ ಏರ್ಪಡಬಹುದಾದ ಅಂತಕ್ರಿಯೆಗಳ ಸಂಕೀರ್ಣ ಮಾದರಿಯನ್ನು ಅದು ಪ್ರತಿನಿಧಿಸುವುದು. ಅಕಾರ್ಡಿಂಗ್ ಟು ಲ್ಯಾಫಿಯರ್, ದ ಟರ್ಮ್ ಸೊಸೈಟಿ ರೆಫರ್ ನಾಟ್ ಟು ಎ ಗ್ರೂಪ್ ಆಫ್ ಪೀಪಲ್ ಬಟ್ to the complete pattern of the forms of interaction that arise among the between them. ಹಯನ್ ರಾಬರ್ಟ್ಸನ್ ರವರ ಪ್ರಕಾರ ಸಮಾಜ ಎಂದ್ರೆ ಒಂದು ಸಾಮಾನ್ಯ ಸಂಸ್ಕೃತಿಯಲ್ಲಿ ಸಹಭಾಗಿಗಳಾಗಿ ಒಂದು ಭೂಭಾಗವನ್ನು ಹಂಚಿಕೊಂಡು ವಾಸಿಸುತ್ತಾ ಪರಸ್ಪರ ಒಡನಾಟದಲ್ಲಿರುವ ಜನಸಮೂಹವನ್ನೇ ನಾವು ಸಮಾಜ ಎಂದು ಕರೆದಿದ್ದಾರೆ. ಅಯನ್ ರಾಬರ್ಟ್ಸನ್, ಎ ಸೊಸೈಟಿ ಈಸ್ ಎ ಗ್ರೂಪ್ ಆಫ್ interacting individual sharing the territory and participating in common culture. ಹಾಗಾದ್ರೆ ಏನು ಸಮಾಜದ ಒಂದು ಮುಖ್ಯ ಗುಣಲಕ್ಷಣಗಳು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ. ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಸಮಾಜದ ಸ್ವರೂಪ ಲಕ್ಷಣಗಳನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ವಿವರಿಸುವುದಾದರೆ ಅದು ಕೆಳಗೆ ಹಲವಾರು ಒಂದು ಲಕ್ಷಣಗಳನ್ನ ಒಳಗೊಂಡಿದೆ. ಅದರಲ್ಲಿರ್ತಕ್ಕಂಥ ಕೆಲವು ಮುಖ್ಯ ಲಕ್ಷಣಗಳು ಈ ಕೆಳಗಿನಂತೆ ತಿಳ್ಕೊಂಬನ. ಸಮಾಜವು ಸಮೂಹಗಳ ಸಮೂಹ. ಸೊಸೈಟಿ ದ ಗ್ರೂಪ್ ಆಫ್ ಗ್ರೂಪ್ಸ್. ಹಲವು ಜನರು ಒಟ್ಟುಗೂಡಿನೇ ಒಂದು ಸಮೂಹ ಅಂತಕ್ಕಂಥದ್ದು ಆಗ್ತದೆ. ಹಲವು ಜನರು ಸೇರಿದ್ರೇನೆ ಒಂದು ಸಮೂಹ ಅಂತಕ್ಕಂಥದ್ದು. ಅಂತಹ ಹಲವಾರು ಸಮೂಹಗಳು ಒಟ್ಟುಗೂಡಿ ಒಂದು ಸಮಾಜ ಆಗ್ತದೆ. ಅಸಂಖ್ಯಾತವಾಗಿರ್ತಕ್ಕಂಥ ಸಮೂಹಗಳನ್ನೊಳಗೊಂಡಿರ್ತಕ್ಕಂಥ ಬೃಹತ್ ಸಮೂಹದಂತೆ ಕಾಣುವಂತಹ ಸಮಾಜವನ್ನೇ ಹ್ಯಾರಿ ಎಂ ಜಾನ್ಸನ್ ರವರು ಸಮೂಹಗಳ ಸಮೂಹ ಎಂದು ಕರೆದಿದ್ದಾರೆ. ಸಮಾಜದ ಜನರ ಹೊರತಾಗಿ ಯಾವ ಸಮಾಜ ಎಂತಕ್ಕಂಥದ್ದು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಮಾಜ ಎಂದ ತಕ್ಷಣ ಬರೀ ಕೇವಲ ಜನಮಂದೆ ಅಂತಕ್ಕಂಥದ್ದಲ್ಲ, ಅದೊಂದು ವ್ಯವಸ್ಥೆ. ಅದು ಸೊಸೈಟಿ ಇಸ್ ಎ ಸಿಸ್ಟಮ್. ಅದರಲ್ಲಿ ಹಲವಾರು ಸಂಘಗಳು, ಅಸೋಸಿಯೇಷನ್ಸ್, ಸಮೂಹ, ಗ್ರೂಪ್ಸ್ ಅಂತಕ್ಕಂಥದ್ದು ಇಲ್ಲಿ ಇರ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳ್ಕೋಬಹುದು. ಎರಡನೇ ಲಕ್ಷಣ ಏನಪ್ಪಾ ಅಂದ್ರೆ, ಸಾಮಾಜಿಕ ಸಂಬಂಧಗಳ ಬಲೆಯಂತಿರುವ ಸೊಸೈಟಿ. ಸೊಸೈಟಿ ಇಸ್ ದ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ಕೇವಲ ಒಂದು ಜನರ ಗುಂಪಿನಿಂದ ಅಥವಾ ಸಮಾವೇಶದಿಂದ ಸಮಾಜ ಅಂತಕ್ಕಂಥದ್ದು ಆಗಲ್ಲ. ಸಮೂಹಗಳ ಅಥವಾ ಗುಂಪಿನ ಸದಸ್ಯರು ಪರಸ್ಪರ ಒಂದು ಸಂಬಂಧ ಅಂತಕ್ಕಂಥದನ್ನ ಹೊಂದಿರಬೇಕು. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಪರಸ್ಪರ ಕೊಡ್ತಕ್ಕಂಥ ಅಥವಾ ತೆಗೆದುಕೊಳ್ತಕ್ಕಂಥ ಒಂದು ಸಂಬಂಧವನ್ನೇ ಇಲ್ಲಿ ಸಾಮಾಜಿಕ ಸಂಬಂಧ ಎಂತಕ್ಕಂಥದನ್ನ ನಾವು ಕರಿತೀವಿ. ಯಾವ ರೀತಿ ಸಾಮಾಜಿಕ ಸಂಬಂಧ? ಒಂದು ಕುಟುಂಬವನ್ನು ತೆಗೆದುಕೊಂಡಾಗ ಅಲ್ಲಿ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಸೊಸೆ, ಈ ರೀತಿ ಹಲವಾರು ತಾಯಿ ಮಗ ನಡುವಿನ ಸಂಬಂಧ, ಗುರು ಶಿಷ್ಯರ ನಡುವಿನ ಸಂಬಂಧ, ಸ್ನೇಹಿತರ
ಸಂಬಂಧ, ವರ್ತಕರು ಮತ್ತು ಗಿರಾಕಿಗಳ ನಡುವೆ ಇರತಕ್ಕಂಥ ಸಂಬಂಧ, ಭಾಷಣಕಾರ ಶ್ರೋತೃಗಳ ನಡುವಿನ ಸಂಬಂಧ, ಒಬ್ಬ ವಕೀಲ ಮತ್ತು ಕಕ್ಷಿದಾರ ನಡುವೆ ಇರತಕ್ಕಂಥ ಸಂಬಂಧ, ಇವರುಗಳ ಮಧ್ಯೆ ಅಂತಹ ಒಂದು ಸಂಬಂಧ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಜನರ ನಡುವೆ ಕಂಡು ಬರುವಂತಹ ಪರಸ್ಪರ ಹರಿವು ಮತ್ತು ಪರಸ್ಪರ ಗುರುತಿಸಿಕೊಳ್ಳುವ ಅಂಶವು ಇಂತಹ ಸಾಮಾಜಿಕ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗುವುದು. ಮೆಕೈವರ್ ಮತ್ತು ಪೇಜ್ ರವರು ಈ ಅಂಶವನ್ನೇ ಸಾಮಾಜಿಕ ಸಂಬಂಧಗಳ ಸ್ಥಾಪನೆಗೆ ಅವಶ್ಯಕವಾಗಿರ್ತಕ್ಕಂಥ ಮಾನಸಿಕ ಪರಿಸ್ಥಿತಿಗಳು ಎಂದು ಕರೆದಿದ್ದಾರೆ. ಮೆಕೈವರ್ ಅವರು ಹೇಳುವಂತೆ ಸಾಮಾಜಿಕ ಜೀವಿಗಳೆನಿಸಿಕೊಂಡಿರುವವರು ಪರಸ್ಪರ ಗುರುತಿಸಿಕೊಂಡು ವರ್ತಿಸುವಂತಹ ಪರಿಸ್ಥಿತಿ ಎಲ್ಲಿರುತ್ತದೆಯೋ ಅಲ್ಲಿ ಮಾತ್ರ ಸಮಾಜ ಅಂತಕ್ಕಂಥದ್ದು ಕಂಡು ಬರ್ತದೆ. ಇಂತಹ ಸಂಬಂಧಗಳ ಗಡಿಗಳೇ ಸಮಾಜದ ಗಡಿಗಳು ಎಂದು ಕರೆಯುತ್ತೇವೆ. ಮೂರನೇ ಲಕ್ಷಣ ಏನಪ್ಪಾ ಅಂದ್ರೆ ಹೋಲಿಕೆ ಅಥವಾ ಸಾಮ್ಯತೆಯ ಮೇಲಿನ ಅವಲಂಬನೆ, ಡಿಪೆಂಡ್ಸ್ ಆನ್ ಸಿಮಿಲಾರಿಟಿ ಆಫ್ ಲಿಂಕ್ಸ್. ವ್ಯಕ್ತಿಗಳ ನಡುವೆ ಸಂಬಂಧಗಳು ಏರ್ಪಡ್ತಕ್ಕಂಥದ್ದು ಪರಸ್ಪರ ಒಂದು ಅರಿವಿನಿಂದಾಗಿ, ಅಂದ್ರೆ ಮ್ಯೂಚುವಲ್ ಅವೇರ್ನೆಸ್ ನಿಂದಾಗಿಯೇ ವ್ಯಕ್ತಿಗಳ ನಡುವೆ ಸಂಬಂಧ ಅಂತಕ್ಕಂಥದ್ದು ನಾವು ಕಂಡು ಬರ್ತದೆ. ಅಂದ್ರೆ ಈ ವ್ಯಕ್ತಿಗಳ ನಡುವೆ ಹೋಲಿಕೆ ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ಆ ಹೋಲಿಕೆಯ ಒಂದು ಈ ಅರಿವಿನ ಪರಿಣಾಮವಾಗಿ ಅವರಲ್ಲಿ ಒಂದು ಏಕತೆಯ ಭಾವನೆ ಅಂತಕ್ಕಂಥದ್ದು ಬೆಳೀತದೆ. ವ್ಯಕ್ತಿಗಳಲ್ಲಿನ ದೈಹಿಕ ಮತ್ತು ಮಾನಸಿಕ ಹೋಲಿಕೆಯ ಅಂಶಗಳೇ ಸಮಾಜದ ಆಧಾರ. ಜನರಲ್ಲಿ ಸಾದೃಶ್ಯತೆ ಇರುತ್ತದೆ ಎಂಬುದರಿಂದಾಗಿಯೇ ಅವರಲ್ಲಿ ಒಡನಾಡಿತನ, ಅನ್ಯೋನ್ಯತೆ, ಸಹಕಾರ, ಸಾಮರಸ್ಯತೆಗಳ ಜೊತೆಗೆ ಒಂದೇ ರೀತಿಯಾಗಿರ್ತಕ್ಕಂಥ ಭಾವನೆ ಮತ್ತು ವರ್ತನೆ ಕಂಡುಬರುತ್ತದೆ. ಇದರ ಪರಿಣಾಮವಾಗಿ ಏಕರೀತಿಯ ಅಥವಾ ಸಾಮಾನ್ಯ ಭಾವನೆಗಳು, ಉದ್ದೇಶಗಳು, ಆಸೆ ಆಕಾಂಕ್ಷೆಗಳು, ಆದರ್ಶಗಳು, ಮೌಲ್ಯಗಳಂತಕ್ಕಂಥದ್ದು ಕಂಡುಬರ್ತವೆ. ಒಂದೇ ಜಾತಿಯ ಪಕ್ಷಿಗಳು ಒಂದುಗೂಡುತ್ತವೆ. ಬರ್ಡ್ಸ್ ಆಫ್ ದ ಸೇಮ್ ಫೆಥರ್ ಫ್ಲಕ್ ಟುಗೆದರ್ ಎನ್ನುವ ಮಾತು ಈ ಅಂಶವನ್ನು ದೃಢೀಕರಿಸುತ್ತದೆ. ಜನರಲ್ಲಿ ಕಂಡುಬರುವಂತಹ ಈ ಸಮಾನ ಮನೋಧರ್ಮವನ್ನು ಅಥವಾ ಸಮಾನ ಸ್ವಭಾವದ ಅರಿವನ್ನು ಗಿಡ್ಡಿಂಗ್ಸ್ ಎಂಬ ಸಮಾಜಶಾಸ್ತ್ರಜ್ಞರು ತದೇಕ ಪ್ರಜ್ಞೆ, ಕಾನ್ಸಿಯಸ್ನೆಸ್ ಆಫ್ ಕೈಂಡ್ ಎಂದು ಕರೆದಿದ್ದಾರೆ. ಒಂದಿಷ್ಟು ಹೋಲಿಕೆ ಇಲ್ಲದೆ ಮಂದಿಯ ನಡುವೆ ಸ್ನೇಹ, ನಿಕಟತೆ, ಸಾಂಘಿಕತೆ ಏರ್ಪಡ್ತಕ್ಕಂಥದ್ದು ಅಸಾಧ್ಯ. 4. ಸಮಾಜವು ವ್ಯತ್ಯಾಸ ಅಥವಾ ಭೇದವನ್ನು ಅವಲಂಬಿಸಿದೆ. ಸೊಸೈಟಿ ಡಿಪೆಂಡ್ಸ್ ಆನ್ ಡಿಫರೆನ್ಸ್ ಆಲ್ಸೋ. ಹೋಲಿಕೆ, ವ್ಯತ್ಯಾಸ ಅಂತಕ್ಕಂಥ ಕಂಡು ಬರ್ತಕ್ಕಂಥ ಒಂದು ರೀತಿಯಲ್ಲಿಯೇ, ಹೊಂದಾಣಿಕೆ ಅಂತಕ್ಕಂಥದ್ದಿರೋ ರೀತಿಯಲ್ಲಿ ಇಲ್ಲಿ ಸಮಾಜ ಎಂತಕ್ಕಂಥದ್ದು ವ್ಯತ್ಯಾಸ ಅಥವಾ ಭೇದ ಎಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಈ ಹೋಲಿಕೆ ಮತ್ತು ವ್ಯತ್ಯಾಸ ಎಂತಕ್ಕಂಥದ್ದು ಸಮಾಜದ ದೃಷ್ಟಿಯಿಂದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಮಾಜವು ಈ ಎರಡೂ ಅಂಶಗಳನ್ನು ಒಳಗೊಂಡಿದೆ. ಯಾವುದೇ ವ್ಯತ್ಯಾಸವಿಲ್ಲದೆ ಹೋದರೆ ವ್ಯಕ್ತಿಗಳನ್ನು ಪರಸ್ಪರ ಗುರುತಿಸುವುದು ಕಷ್ಟವಾಗಿ ಸಮಾಜವೇ ಗೊಂದಲದ ತವರೂರಾಗುವುದು. ಸೃಷ್ಟಿಯಲ್ಲಿ ಯಾವುದೇ ಒಂದು ಎರಡು ಜೀವಿಗಳು ಒಂದೇ ದೃಷ್ಟಿಯಿಂದಲೇ ಒಂದೇ ತರನಾಗಿರಲ್ಲ. ಭಿನ್ನತೆ ಇದ್ದರೂ ಇಲ್ಲದಿದ್ದರೆ ವ್ಯಕ್ತಿಗಳ ನಡುವೆ ಕೊಟ್ಟು ತೆಗೆದುಕೊಳ್ಳಲು ಏನೂ ಉಳಿತಕ್ಕಂಥದ್ದೇ ಹೋಗಬಹುದು. ಸಮಾಜದಲ್ಲಿ ನಾವು ಭಿನ್ನತೆ ಅಥವಾ ವ್ಯತ್ಯಾಸವನ್ನು ಕಾಣ್ತೇವೆ. ವ್ಯಕ್ತಿಗಳಲ್ಲಿ ಕಾಣುವಂತೆ ವ್ಯಕ್ತಿಗಳಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ವ್ಯಕ್ತಿಗಳು ಪರಸ್ಪರ ಭಿನ್ನರಾಗಿರ್ತಾರೆ. ಯಾವ ರೀತಿ ನಾವು ಈಗ ವ್ಯಕ್ತಿಗಳಂತ ತಗೊಳ್ಳಲ್ಲ, ಅವರು ಎಲ್ಲಾ ವ್ಯಕ್ತಿಗಳು ಸಮೇತ ಒಂದೇ ರೀತಿಯಾಗಿ ಇರಲ್ಲ. ಅವರ ರೂಪ, ಎತ್ತರ, ಅವರ ಬಣ್ಣ, ದೇಹದಾಢ್ಯತೆ, ಲಿಂಗ ಮುಂತಾದ ದೈಹಿಕ ಲಕ್ಷಣಗಳಲ್ಲಿ ಜನರು ಭಿನ್ನರಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ಜೈವಿಕ ಭಿನ್ನತೆ ಬಗ್ಗೆ ಹೇಳ್ತಕ್ಕಂತಾದ್ರೆ ನೋಡಿ, ಸ್ತ್ರೀಯರು ಮತ್ತು ಪುರುಷರು ಎಂಬ ಭಿನ್ನ ಲಿಂಗದ ವ್ಯಕ್ತಿಗಳಿಂದಾಗಿಯೇ ಕುಟುಂಬದಂತಹ ಒಂದು ಸಮೂಹ ಸ್ಥಾಪಿತವಾಗಿದೆ. ಅದೇ ರೀತಿಯಲ್ಲಿ ಜನರ ಒಂದು ಆಸಕ್ತಿ ಮತ್ತು ಅಭಿರುಚಿ, ಬುದ್ಧಿಶಕ್ತಿ ಮತ್ತು ಭಾವನೆಗಳು, ಧೈರ್ಯ ಮತ್ತು ದೃಷ್ಟಿಕೋನ, ನಂಬಿಕೆ ಮತ್ತು ಶ್ರದ್ಧೆ, ಪ್ರತಿಭೆ ಮತ್ತು ಪಾಂಡಿತ್ಯ, ಮಾನಸಿಕ ಸ್ಥೈರ್ಯ ಮತ್ತು ದೌರ್ಬಲ್ಯ ಮುಂತಾದ ಮಾನಸಿಕ ಗುಣಗಳು ಎಂದಿಗೂ ಸಮೇತ ಎಲ್ಲಾ ವ್ಯಕ್ತಿಗಳಲ್ಲಿ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಇಂತಹ ಒಂದು ಭಿನ್ನತೆಗಳ ಆ ಒಂದು ಪರಿಕಲ್ಪನೆಗಳ ಕಾರಣದಿಂದಲೇ ಸಮಾಜದಲ್ಲಿ
ಕೃಷಿಕರಂತಕ್ಕಂಥ ಕರೀತಕ್ಕಂಥದ್ದು, ನಾವು ಕಾರ್ಮಿಕರಂತಕ್ಕಂಥ ಕರೆಯೋದು, ಸೈನಿಕರಂತ ಕರೆಯೋದು, ಶಿಕ್ಷಕರು ಅಂತ ಕರೆಯೋದು, ವ್ಯಾಪಾರಿಗಳು, ವಕೀಲರು, ವೈದ್ಯರು, ಇಂಜಿನಿಯರ್ಗಳು, ಕಲಾಕಾರರು, ಇಂತಹ ಹಲವಾರು ಮಂದಿ ವೈವಿಧ್ಯಮಯವಾಗಿರ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿದ್ದು ಸಮಾಜದ ವಿವಿಧ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಇವತ್ತು ಸಾಧ್ಯವಾಗಿದೆ. ಸಮಾಜದ ಒಂದು ಬಲವು ದೌರ್ಬಲ್ಯವು ಈ ವೈವಿಧ್ಯತೆಯಲ್ಲೇ ಇದೆ ಎನ್ನಬಹುದು. ಈ ವೈವಿಧ್ಯತೆಯ ಪ್ರಧಾನವೆನಿಸಿದಲ್ಲಿ ಸಮಾಜದಲ್ಲಿ ಏಕತೆ ಅಂತಕ್ಕಂಥದ್ದು ಹಲಗಾಡಬಹುದು. ಹೋಲಿಕೆಯ ಪ್ರಮುಖ ವೈವಿಧ್ಯತೆಯನ್ನು ನಿರ್ಲಕ್ಷಿಸಿದಾಗ ಸಮಾಜದ ಸಾಮರ್ಥ್ಯವೇ ಒಂದು ಕುಂಠಿತವಾಗಬಹುದು. ಇನ್ನು 5ನೇ ಲಕ್ಷಣದ ಬಗ್ಗೆ ನಾವು ತಿಳ್ಕೊಂಬನ ಸಹಕಾರ ಮತ್ತು ಶ್ರಮ ವಿಭಜನೆ ಕೋಆಪರೇಷನ್ ಅಂಡ್ ಡಿವಿಷನ್ ಆಫ್ ಲೇಟರ್. ವ್ಯಕ್ತಿಗಳ ನಡುವೆ ಹೋಲಿಕೆ ವ್ಯತ್ಯಾಸಗಳು ಶ್ರಮ ವಿಭಜನೆಗೆ ಒಂದು ಕಾರಣ ಅಂತಕ್ಕಂಥದ್ದು ಆಗಿದೆ. ಸಹಕಾರ ಅಂದ್ರೆ ಏನು? ಸಾಮಾನ್ಯ ಒಂದು ಕೆಲಸ ನಿರ್ವಹಿಸಲು ಇಬ್ಬರು ಇಲ್ಲವೇ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಒಟ್ಟಿಗೆ ಸೇರಿ ದುಡಿಯತಕ್ಕಂಥದನ್ನೇ ಸಹಕಾರ ಅಂತ ಕರಿತೀವಿ. ಶ್ರಮ ವಿಭಜನೆ ಅಂದ್ರೇನು? ವ್ಯಕ್ತಿಗಳು ತಾವು ಪಡ್ತಿರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ಅನುಭವ, ಲಿಂಗ, ವಯಸ್ಸು ಇವುಗಳ ಆಧಾರದ ಮೇಲೆ ಒಂದು ಕೆಲಸವನ್ನು ಹಂಚಿಕೊಂಡು ಅದನ್ನೇ ಒಂದು ಶ್ರಮ ವಿಭಜನೆ ಅಂತ ಕರಿತೀವಿ. ಉದಾಹರಣೆಗೆ ಎಲ್ಲರೂ ತೊಡುವಂತಹ ಒಂದು ಬಟ್ಟೆಗಳನ್ನು ಸಿದ್ಧಪಡಿಸಲು ಇದರಲ್ಲಿ ಹಲವಾರು ವ್ಯಕ್ತಿಗಳ ಒಂದು ಶ್ರಮ ವಿಭಜನೆ ಅಂತಕ್ಕಂಥದನ್ನ ನಾವು ನೋಡಬಹುದು. ಕೃಷಿಕರು, ನೇಕಾರರು, ಬಣ್ಣ ಹಾಕ್ತಕ್ಕಂಥವ್ರು, ವ್ಯಾಪಾರಿಗಳು, ದರ್ಜಿಗಳು ಎಲ್ಲರೂ ಒಟ್ಟಿಗೆ ಆದರೆ ಬೇರೆ ಬೇರೆ ನೆಲೆಗಳಲ್ಲಿ ದುಡಿಯುವರು. ಹಾಗೆಯೇ ಕುಟುಂಬದ ಮನೆಯೊಳಗಿನ ಕೆಲಸವನ್ನು ತಂದೆ, ತಾಯಿ, ಮಕ್ಕಳು ಹಂಚಿಕೊಂಡು ದುಡಿತಕ್ಕಂಥದನ್ನ ನಾವು ನೋಡಬಹುದು. ಈ ಶ್ರಮ ವಿಭಜನೆಯು ಶ್ರಮ ವಿಭಜನೆಯಲ್ಲಿ ವಿಶೇಷ ಪರಿಣಿತಿ ಅಂತಕ್ಕಂಥದನ್ನ ಕಾಣಬಹುದು. ಅತಿ ಸೂಕ್ಷ್ಮ ವಿಚಾರಗಳ ಬಗ್ಗೆ ಅಗಾಧವಾದಂತಹ ಪರಿಣಿತಿ ಹೊಂದಿರುವುದೇ ಈ ವಿಶೇಷ ಪರಿಣಿತಿಯ ಒಂದು ಸಾರ. ಸಂಕೀರ್ಣವಾದಂತಹ ಇಂದಿನ ಆಧುನಿಕ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣಿತಿಗೆ ಬಹಳ ಪ್ರಾಮುಖ್ಯತೆ ಇದೆ. ಶ್ರಮ ವಿಭಜನೆ ಸಾಧ್ಯವಾಗತಕ್ಕಂಥದ್ದು ಸಹಕಾರದಿಂದಾಗಿ. ಸಮಾಜವು ಸಹಕಾರ ತತ್ವದ ಆಧಾರದ ಮೇಲೆ ನಿಂತಿದೆ. ಸಮಾನ ಉದ್ದೇಶಗಳ ಈಡೇರಿಕೆಗಾಗಿ ಕೂಡಿ ದುಡಿತಕ್ಕಂಥದನ್ನೇ ನಾವು ಸಹಕಾರ ಎಂದು ಕರೀತೀವಿ. ಸಹಕಾರದಿಂದಾಗಿ ಸಮಾಜದಲ್ಲಿ ಸೇವೆ ಮತ್ತು ಸಹಾಯಗಳ ತಕ್ಕಂಥದ್ದು ವಿನಿಮಯವಾಗ್ತದೆ. ಒಬ್ಬನ ಕಷ್ಟ ಕೋಟಲೆಗಳಲ್ಲಿ, ದುಃಖ ದುನ್ಮಾನಗಳಲ್ಲಿ ಮತ್ತೊಬ್ಬ ವ್ಯಕ್ತಿ ಪಾಲ್ಗೊಳ್ತಾನೆ. ಈ ಬಗೆಯ ಒಂದು ಅನುಕಂಪ ವ್ಯಕ್ತಪಡಿಸ್ತಾನೆ. ಕನಿಕರ ಪಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು ಮಾನವನ ಸಹಜ ಗುಣವೇ ಆಗಿದೆ. ಇದೇ ಸಹಕಾರದಿಂದಾಗಿ ಸಮಾಜದ ಒಂದು ಗಾಲಿಗಳು ಸುಲಲಿತವಾಗಿ ಉರುಳಲು ಸಾಧ್ಯವಾಗಿದೆ. ಇನ್ನು 6ನೇ ಪಾಯಿಂಟ್, ಪರಸ್ಪರ ಅವಲಂಬನೆ, ಮ್ಯೂಚುವಲ್ ಇಂಟರ್ಡಿಪೆಂಡೆನ್ಸ್. ಸಹಕಾರ ಮತ್ತು ಶ್ರಮ ವಿಭಜನೆ ಕಂಡು ಬರ್ತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ಪರಸ್ಪರ ಒಂದು ಅವಲಂಬನೆ ಅಂತಕ್ಕಂಥ ಸಮೇತ ಕಂಡು ಬರ್ತದೆ. ಈ ಜನರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ, ಆಸಕ್ತಿಗಳ ಒಂದು ಪೂರೈಕೆಗಾಗಿ ಇತರರನ್ನು ಅವಲಂಬಿಸಬೇಕಾಗುತ್ತದೆ. ಕುಟುಂಬದಂತಹ ಮೂಲಭೂತ ಸಂಸ್ಥೆಯು ಸ್ತ್ರೀ ಪುರುಷರ ಪರಸ್ಪರ ಅವಲಂಬನೆಯನ್ನು ಆಧರಿಸಿ ನಿಂತಿದೆ. ನಾಗರಿಕತೆ ಮತ್ತು ಔದ್ಯೋಗಿಕತೆ ಬೆಳೆಯುತ್ತಾ ಹೋದಂತೆ, ಜೀವನದ ವೈವಿಧ್ಯತೆ ಹೆಚ್ಚಿದಂತೆ ಪರಸ್ಪರ ಅವಲಂಬನೆಯ ತೀವ್ರತೆ ಹೆಚ್ಚುತ್ತಾ ಹೋಗುವುದು. ಇಂದು ಕೇವಲ ವ್ಯಕ್ತಿಗಳು ಮಾತ್ರವಲ್ಲ, ಆದರೆ ಸಮೂಹಗಳು, ಸಮುದಾಯಗಳು, ಸಮಾಜಗಳು ಮತ್ತು ದೇಶಗಳು ಕೂಡ ಪರಸ್ಪರ ಅವಲಂಬನೆಯ ತತ್ವದ ಮೇಲೆ ಇವತ್ತು ಕಾರ್ಯನಿರ್ವಹಿಸತಕ್ಕಂಥದ್ದನ್ನ ನಾವು ನೋಡಬಹುದು. 7ನೇ ಪಾಯಿಂಟ್, ಸಮಾಜ ಎಂತಕ್ಕಂಥದ್ದು ಗತಿಶೀಲವಾದದ್ದು. ಸೊಸೈಟಿ ಇಸ್ ಎ ಡೈನಮಿಕ್. ಯಾವ ಸಮಾಜ ಎಂತಕ್ಕಂಥ ಸಮೇತ ಸ್ಥಿರವಾದದ್ದಲ್ಲ, ಅದು ನಿಂತ ನೀರಿನಂತೆ ಅಲ್ಲ. ಸಮಾಜ ಎಂತಕ್ಕಂಥದ್ದು ಅದು ಹರಿಯುವ ನೀರಿನಂತೆ. ಸಮಾಜ ಗತಿಶೀಲವಾದ ಒಂದು ವ್ಯವಸ್ಥೆ. ಸಮಾಜವನ್ನು ಯಾವಾಗಲೂ ಒಂದು ಪ್ರಕ್ರಿಯೆ ಎಂಬುದಾಗಿ ಅರ್ಥೈಸಬೇಕೇ ಹೊರತು ಅದು ಒಂದು ವಸ್ತುವಲ್ಲ ಎಂಬ ಅಂಶವನ್ನು ಮೆಕೆವರ್ ಅವರು ಅದನ್ನು ಒತ್ತಿ ಹೇಳಿದ್ದಾರೆ ಅಂತಕ್ಕಂಥದ್ದು ನಾವೀಗಾಗಲೇ ಹಿಂದೆ ತಿಳ್ಕೊಂಡಿದ್ದೀವಿ. ಬದಲಾವಣೆ ಅಥವಾ ಪರಿವರ್ತನೆ ಅಂತಕ್ಕಂಥದ್ದು ಒಂದು ಪ್ರಕೃತಿ ನಿಯಮ. ಸಮಾಜ ಯಾವಾಗಲೂ ಬದಲಾವಣೆಯ ಸುಳಿಯಲ್ಲಿಯೇ ಇರುತ್ತದೆ. ಹೊಸ ನೀರು ಬಂದು ಹಳೆ ನೀರು ಕೊಚ್ಚಿ ಹೋಗ್ತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ವೃದ್ಧರು ಸಾಯ್ತಾರೆ, ಹೊಸಬ್ರು ಉಟ್ಕೊಳ್ತಾರೆ. ಹಳೆ ಸಂಘ ಸಂಸ್ಥೆಗಳು ಮರೆಯಾಗ್ತವೆ, ಹೊಸ ಸಂಘ ಸಂಸ್ಥೆಗಳು ಉಟ್ಕೊಳ್ತವೆ. ಹಳೆಯದಾದವುಗಳು ಹೊಸ ಅರ್ಥ ತಳೆದು ಹೊಸ ಪಾತ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನ ನಾವು ಕಾಣಬಹುದು.
ಭೌತಿಕ, ಜೈವಿಕ, ತಾಂತ್ರಿಕ, ಸಾಂಸ್ಕೃತಿಕ ಮುಂತಾದ ಹಲವಾರು ಅಂಶಗಳು ಸಾಮಾಜಿಕ ಪರಿವರ್ತನೆಗೆ ಒಂದು ಕಾರಣ ಆಗಿದೆ. ಅಷ್ಟೇ ಅಲ್ಲ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರೀಕರಣ, ನಗರೀಕರಣ ಇವೆಲ್ಲ ಎಲ್ಲ ಸಮೇತ ಸಮಾಜ ಎಂತಕ್ಕಂಥದ್ದು ಬದಲಾವಣೆಯಾಗೋದಕ್ಕೆ ಕಾರಣ ಆಗಿದೆ. ಇನ್ನು 8ನೇ ಪಾಯಿಂಟ್ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ಸಮಾಜದಲ್ಲಿ ಸಹಕಾರ ಎಂತಕ್ಕಂಥದ್ದು ಮಾತ್ರವಲ್ಲದೆ ಇಲ್ಲಿ ಪರಸ್ಪರ ಪೈಪೋಟಿ, ಮಾತ್ಸರ್ಯ, ದ್ವೇಷ, ದಂಗೆ, ಸಂಘರ್ಷ ಮುಂತಾದ ಹಾನಿಕಾರಕವಾದಂತಹ ಅಂಶಗಳು ಆಗಾಗ್ಗೆ ಕಂಡುಬರ್ತವೆ. ಇಂತಹ ಕಾಣಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಐಕ್ಯತೆಯನ್ನೇ ಅವು ಹಲಗಾಡಿಸ್ತವೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಸುವ್ಯವಸ್ಥೆಯನ್ನೇ ನಾಶಗೊಳಿಸ್ತವೆ. ಪ್ರತಿಯೊಂದು ಸಮಾಜವು ತನ್ನದೇ ಆದಂತಹ ಒಂದು ರೀತಿ ನೀತಿಗಳನ್ನು, ಕ್ರಮ ವಿಧಾನಗಳನ್ನು ಬೆಳೆಸಿಕೊಂಡು ಅವುಗಳ ಮೂಲಕ ಜನರ ವರ್ತನೆಯನ್ನು ನಿಯಂತ್ರಿಸತಕ್ಕಂಥದನ್ನ ನಾವು ಕಾಣಬಹುದು. ಇಂತಹ ಸಾಧನೆಗಳ ಒಟ್ಟು ವ್ಯವಸ್ಥೆಯನ್ನೇ ನಾವು ಸಾಮಾಜಿಕ ನಿಯಂತ್ರಣ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರ ನಡವಳಿಕೆಗಳನ್ನು ನಿಯಂತ್ರಣ ಮಾಡತಕ್ಕಂಥ ಬಳಸ್ತಕ್ಕಂಥ ಒಂದು ಸಾಧನೆಗಳನ್ನೇ ಬಹಳ ಸಿಂಪಲ್ ಆಗಿ ಸಾಮಾಜಿಕ ನಿಯಂತ್ರಣ ಎಂದು ಕರೀತೀವಿ. ಸಮಾಜವೊಂದರ ವಿಕಾಸದ ಹಾಗೂ ಅದು ತಲುಪಿರಬಹುದಾದ ಸಂಕೀರ್ಣತೆಯ ಸ್ಥಿತಿಗನುಸಾರವಾಗಿ ಇಲ್ಲಿ ರೂಢಿ, ಸಂಪ್ರದಾಯ, ಲೋಕಾಚಾರ, ನೈತಿಕ ನಿಯಮ, ಶಿಷ್ಟಾಚಾರ, ಧರ್ಮ, ಆಚರಣೆ ಮುಂತಾದಂತಹ ಅನೌಪಚಾರಿಕ ಸಾಧನಗಳು ಸಮಾಜವನ್ನು ನಿಯಂತ್ರಣ ಮಾಡ್ತವೆ. ಅದೇ ರೀತಿಯಲ್ಲಿ ಇಂದಿನ ಸಂಕೀರ್ಣ ಸಮಾಜದಲ್ಲಿ ಬರೀ ಅನೌಪಚಾರಿಕ ನಿಯಂತ್ರಣಗಳಂತಕ್ಕಂಥ ಮಾಡೋದಕ್ಕೆ ಸಾಧ್ಯವಲ್ಲ. ಸಮಾಜವನ್ನು ಔಪಚಾರಿಕ ನಿಯಂತ್ರಣಗಳಾಗಿರ್ತಕ್ಕಂಥ ಕಾನೂನು, ಪೊಲೀಸು, ನ್ಯಾಯಾಲಯ, ಮಿಲಿಟರಿ, ಸಂವಿಧಾನ ಮುಂತಾದಂತಹ ಅನೇಕ ಔಪಚಾರಿಕ ಸಾಧನಗಳು ಸಾಮಾಜಿಕ ನಿಯಂತ್ರಣದ ಕಾರ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಬಳಸ್ತಾ ಇದೆ. ಸಮಾಜದಲ್ಲಿ ಸ್ಥಿರತೆ, ಬದ್ಧತೆ, ಐಕ್ಯತೆ ಮತ್ತು ಸುವ್ಯವಸ್ಥತೆ ಇವುಗಳನ್ನು ಕಾಯ್ದುಕೊಳ್ಳುವುದರಲ್ಲಿ ಸಾಮಾಜಿಕ ನಿಯಂತ್ರಣಗಳ ಪಾತ್ರ ಹಿರಿದಾದದ್ದು. ಇನ್ನು ಸಂಸ್ಕೃತಿ, ಪ್ರತಿಯೊಂದು ಸಮಾಜವೂ ಸಹ ತನ್ನದೇ ಆಗಿರ್ತಕ್ಕಂಥ ಅಸ್ಮಿತತೆಯನ್ನು ಹೊಂದಿರ್ತದೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನ ಅಂತಕ್ಕಂಥದ್ದೇ. ಇದಕ್ಕೆ ಕಾರಣ ಸಂಸ್ಕೃತಿ. ಪ್ರತಿಯೊಂದು ಸಮಾಜವು ಇನ್ನೊಂದರಿಂದ ಭಿನ್ನವಾಗಿರ್ತಕ್ಕಂಥದ್ದು ಅದರ ಸಂಸ್ಕೃತಿಯಿಂದಾಗಿಯೇ. ಸಂಸ್ಕೃತಿಯು ಜೀವನದ ಒಂದು ಪ್ರತಿಬಿಂಬ. ಅದು ಜನರ ಸಾಧನೆಗಳ, ಸರ್ವಸ್ವಗಳ ಅಭಿವ್ಯಕ್ತಿಯೂ ಹೌದು. ಲಿಂಟನ್ ಅವರು ಹೇಳುವಂತೆ ಸಂಸ್ಕೃತಿ ಅಂತಕ್ಕಂಥದ್ದು ಮಾನವನ ಪರಂಪರಾಗತವಾಗಿರ್ತಕ್ಕಂಥ ಸಾಮಾಜಿಕ ಸಂಪತ್ತು ಅಥವಾ ಆಸ್ತಿ ಎಂದು ಕರೆದಿದ್ದಾರೆ. ಅದು ಒಂದು ನಿಟ್ಟಿನಲ್ಲಿ ತಮ್ಮ ಅಭೌತಿಕ ವಸ್ತುಗಳಾಗಿರ್ತಕ್ಕಂಥ ರೂಢಿ, ಸಂಪ್ರದಾಯಗಳು, ಧರ್ಮ, ನೈತಿಕತೆ, ಆದರ್ಶಗಳು, ಮೌಲ್ಯಗಳು, ರಾಜಕೀಯ, ಧಾರ್ಮಿಕ, ಆರ್ಥಿಕ ಮುಂತಾದ ಸಂಸ್ಥೆಗಳನ್ನು ಒಳಗೊಂಡಿದೆ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ಭೂಮಿ, ಮನೆ, ಯಂತ್ರ ತಂತ್ರಗಳು, ಮೋಟಾರು, ಬಂಡಿಗಳು, ಕಾರ್ಖಾನೆ, ಬ್ಯಾಂಕುಗಳು, ವೈಜ್ಞಾನಿಕ ಉಪಕರಣಗಳು ಮುಂತಾದ ಜೀವನ ನಿರ್ವಹಣೆಯ ಅನೇಕ ಭೌತಿಕ ವಸ್ತುಗಳನ್ನು ಒಳಗೊಂಡಿರ್ತದೆ. ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಎರಡು ಪ್ರಕಾರಗಳ ವಿಂಗಡಣೆ ಮಾಡ್ತೀವಿ, ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ. ಇಲ್ಲಿ ಭೌತ ಸಂಸ್ಕೃತಿ ಅಂತಕ್ಕಂಥದ್ದು ರೂಢಿ, ಸಂಪ್ರದಾಯ, ಧಾರ್ಮಿಕತೆ, ನೈತಿಕತೆ, ಆದರ್ಶ, ಮೌಲ್ಯ ಅಂತಕ್ಕಂಥದ್ದು ಒಳಗೊಂಡಿದ್ದಾರೆ. ಇಲ್ಲಿ ಅಭೌತ ಸಂಸ್ಕೃತಿ ಅಂತಕ್ಕಂಥದ್ದು ರೂಢಿ, ಸಂಪ್ರದಾಯ, ಧರ್ಮ, ನೈತಿಕತೆ, ಆದರ್ಶ, ಮೌಲ್ಯಗಳಂತಕ್ಕಂಥದ್ದನ್ನ ಒಳಗೊಂಡಿರೋದ್ರೆ ಭೌತ ಸಂಸ್ಕೃತಿ ಅಂತಕ್ಕಂಥದ್ದು ಮನೆ, ಯಂತ್ರ ತಂತ್ರಗಳು, ಮೋಟಾರು, ಬಂಡಿ, ಕಾರ್ಖಾನೆ ಇಂಥವುಗಳನ್ನ ಒಳಗೊಂಡಿರ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳ್ಕೋಬಹುದು. ಇನ್ನು 10ನೇ ಪಾಯಿಂಟ್ ಮಾನವನ ಸಾಂಘಿಕತೆಯನ್ನು ಅವಲಂಬಿಸಿ ನಿಂತಿರುವಂತಹ ಸಮಾಜ. ಸೊಸೈಟಿ ಡಿಪೆಂಡೆನ್ಸ್ ಆನ್ ದ ರಿಜಿನಸ್ ನೇಚರ್ ಆಫ್ ಮ್ಯಾನ್. ಮಾನವನು ಮೂಲಭೂತವಾಗಿ ಸಮೂಹ ಜೀವಿ ಎಂಬ ಮಾತನ್ನು ಬಹಳ ಹಿಂದೆಯೇ ಅರಿಸ್ಟಾಟಲ್ ರವರು ಹೇಳಿದ್ದಾರೆ. ಸಮೂಹಗಳಲ್ಲಿ ವಾಸಿಸುವ ಮಾನವನ ಸಹಜ ಮನೋಧರ್ಮವನ್ನೇ ಮ್ಯಾಕ್ಡೊಗಲ್ ಎಂಬ ಮನಃಶಾಸ್ತ್ರಜ್ಞನು ಸಂಘಶೀಲತೆಯ ಪ್ರವೃತ್ತಿ ಅಥವಾ ಸಂಚಾರ ಮೂಲ ಪ್ರವೃತ್ತಿ ಎಂದು ಕರೆದಿದ್ದಾರೆ. ಮಾನವ ಒಂಟಿಯಾಗಿ ಜೀವಿಸಲಾರ. ಅವನಿಗೆ ಅಸಹನೀಯ ವೇದನೆಯನ್ನು, ಒಂಟಿತನದ ಬೇಸರವನ್ನು, ಅವ್ಯಕ್ತ ಭಯವನ್ನು ತರುವುದು ಸಾಮಾಜಿಕವಾಗಿ, ಮಾನಸಿಕವಾಗಿ ಹಾಗೂ ಜೈವಿಕವಾಗಿ ಸಮೂಹದಲ್ಲಿ ಜೀವಿಸಲೆಂದೇ ಅವನ ಜೀವನವು ರೂಪುಗೊಂಡಿರುತ್ತದೆ. ಇನ್ನು ಸಮಾಜದ ಪ್ರಕಾರಗಳಿಗೆ ನಾವು ಹೋದಾಗ ಟೈಪ್ಸ್ ಆಫ್ ಸೊಸೈಟಿ, ಸಮಾಜವನ್ನು ಹಲವಾರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಪೂರ್ವ ಕೈಗಾರಿಕಾ ಸಮಾಜ. ಕೈಗಾರಿಕಾ ಪೂರ್ವ ಸಮಾಜದಲ್ಲಿ ಇದು 5 ರೀತಿಯಾದಂತಹ ಆರಂಭಿಕ ಸಮಾಜಗಳಂತಕ್ಕಂಥದ್ದು ಇದ್ದುವು. ಕೈಗಾರಿಕಾ ಕ್ರಾಂತಿಯಲ್ಲಿ ಯಂತ್ರೋಪಕರಣಗಳನ್ನು ಪರಿಚಯಿಸುವಂತಹ ಮೊದಲು ಸಮಾಜಗಳು ಗ್ರಾಮೀಣ, ಸಣ್ಣ,
ಸ್ಥಳೀಯ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದ್ದವು. ಉತ್ಪಾದನೆಯ ಏಕೈಕ ರೂಪವು ಮಾನವನ ಸಮಾಜದಿಂದ ಒಂದು ಕೂಡಿತ್ತು ಮತ್ತು ಕೆಲವು ಜನರು ವಿಶೇಷ ಉದ್ಯೋಗಗಳನ್ನು ಹೊಂದಿದ್ರು. ಈ 5 ರೀತಿಯಾಗಿರ್ತಕ್ಕಂಥ ಈ ಕೈಗಾರಿಕಾ ಪೂರ್ವ ಸಮಾಜದಲ್ಲಿ ನಾವು 5 ರೀತಿಯ ಸಮಾಜಗಳನ್ನು ಕಾಣ್ತೀವಿ. ಅಂದ್ರೆ ಯಾವ ರೀತಿ ಸಮಾಜ ಅಂತಕ್ಕಂಥದ್ದು ವಿಕಾಸ ಅಂತಕ್ಕಂಥ ಆಯ್ತು. ಬೇಟೆಗಾರ ಅಥವಾ ಸಂಗ್ರಹಕಾರ. ಈ ಬೇಟೆಗಾರ ಸಮಾಜ ಅಂತಕ್ಕಂಥದ್ದು ಅಥವಾ ಸಂಗ್ರಹಕಾರ ಸಮಾಜಗಳು ಸಣ್ಣ ಬುಡಕಟ್ಟುಗಳು ಅಥವಾ ರಕ್ತ ಸಂಬಂಧಗಳಲ್ಲಿ ಅಸ್ತಿತ್ವದಲ್ಲಿದ್ದುವು ಮತ್ತು ಸದಸ್ಯರು ಒಟ್ಟಾಗಿ ಆಹಾರವನ್ನು ತಯಾರಿಸಲು ಪ್ರಾಣಿಗಳನ್ನು ಇಲ್ಲಿ ಬೇಟೆಯಾಡ್ತಾ ಇದ್ರು. ಅವರು ಅಲೆಮಾರಿಗಳಾಗಿದ್ರು. ಇನ್ನು ಪಶುಪಾಲಕ ಸಮಾಜ, ಅದರ ಹೆಸರು ಸೂಚಿಸುವಂತೆ ಪಶುಪಾಲಕ ಸಮಾಜಗಳು ಪ್ರಾಣಿಗಳನ್ನು ಸಾಕಣೆ ಮಾಡುವಂತಹ ಮೂಲಕ ಇಲ್ಲಿ ಬಟ್ಟೆ, ಸಾರಿಗೆ ಮತ್ತು ಆಹಾರಕ್ಕಾಗಿ ಬಳಸ್ತಾ ಇದ್ರು. ಪರಿಣಾಮವಾಗಿ ಅವರು ಹೆಚ್ಚುವರಿ ಸರಕುಗಳನ್ನು ರಚಿಸಲು ಸಮರ್ಥರಾಗಿದ್ದರು. ತೋಟಗಾರಿಕಾ ಸಮಾಜ ಇವು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಅನುವು ಮಾಡಿಕೊಡುವಂತಹ ಪ್ರದೇಶಗಳಲ್ಲಿ ನೆಲೆಸಿದವು. ಸ್ಥಿರವಾದ ಮಳೆಯಂತಹ ಪರಿಸ್ಥಿತಿಗಳು ಇದನ್ನು ಮಾಡಲು ಅವರಿಗೆ ಸಹಾಯ ಮಾಡಿದವು. ಪರಿಣಾಮವಾಗಿ ಅವರು ಸ್ಥಳಾಂತರಗೊಳ್ಳಲಿಲ್ಲ ಮತ್ತು ಅಲೆಮಾರಿಗಳಾಗಲಿಲ್ಲ. ಇನ್ನು ಕೃಷಿಕ ಸಮಾಜ, ತೋಟಗಾರಿಕಾ ಸಮಾಜದ ಮುಂದುವರೆದ ಭಾಗನೇ ಕೃಷಿಕ ಸಮಾಜ. ಕೃಷಿಕ ಸಮಾಜಗಳು ಸಣ್ಣ ಮತ್ತು ತಾತ್ಕಾಲಿಕ ಸಾಧನಗಳ ಬದಲಿಗೆ ದೊಡ್ಡ ಶಾಶ್ವತ ಬದುಕುಳಿಯುವ ಸಾಧನಗಳನ್ನು ಬಳಸಿದವು. ರೈತರು ಹೊಲಗಳಲ್ಲಿ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದಾಗ ಕೃಷಿ ಅಂತಕ್ಕಂಥದ್ದು ಸಾಧ್ಯವಾಯಿತು. ಇದು ಲಾಭದಾಯಕವಾಯಿತು. ಉತ್ತಮ ಬೆಳೆ ಕೊಯ್ಲು ಹೆಚ್ಚಿನ ಪ್ರಮಾಣದ ಆದಾಯಕ್ಕೆ ಕಾರಣವಾಯಿತು. ನೇಗಿಲಿನಂತಹ ಹೊಸ ತಾಂತ್ರಿಕ ಆವಿಷ್ಕಾರಗಳ ಪರಿಚಯದಿಂದಾಗಿ ರೈತರು ತಮ್ಮ ಬೆಳೆ ಇಳುವರಿಯನ್ನು ಹೆಚ್ಚಿಸಿದರು. ಇನ್ನು ಉಳಿಗಮಾನ್ಯ ಸಮಾಜ. ಉಳಿಗಮಾನ್ಯ ಸಮಾಜ ಅಂತಕ್ಕಂಥದ್ದು 9ನೇ ಶತಮಾನದಲ್ಲಿ ಕಂಡುಬಂತು. ಭೂಮಿಯ ಮಾಲೀಕತ್ವದ ಸುತ್ತಲಿನ ಒಂದು ಅಧಿಕಾರ ವ್ಯವಸ್ಥೆಗಳಿಂದ ಕೂಡಿತ್ತು. ಇದರಲ್ಲಿ ಭೂಮಿಯು ಸಣ್ಣ ಆಡಳಿತ ವರ್ಗದ ಒಡೆತನದಲ್ಲಿತ್ತು ಹಾಗೂ ರಕ್ಷಣೆ ಮತ್ತು ಇತರ ಸೇವೆಗಳಿಗೆ ಬದಲಾಗಿ ರೈತರು ಕೆಲಸ ಮಾಡುತ್ತಿದ್ದರು. ಕೈಗಾರಿಕಾ ಸಮಾಜ, ಇಂಡಸ್ಟ್ರಿಯಲ್ ಸೊಸೈಟಿ. 1765ರಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯಿಂದ ತಾಂತ್ರಿಕ ಆವಿಷ್ಕಾರಗಳು ತೀವ್ರ ಹೆಚ್ಚಳ ಅಂತಕ್ಕಂಥದ್ದು ಕಂಡುಬಂದಿತು. ಪ್ರಮುಖ ಕೈಗಾರಿಕೆಗಳ ಬೆಳವಣಿಗೆಗಳ ಜೊತೆಗೆ ಕೈಗಾರಿಕಾ ಸಮಾಜದಲ್ಲಿನ ವರ್ಗಗಳ ಪ್ರಕಾರಗಳು ಹೆಚ್ಚು ಸ್ಪಷ್ಟವಾದವು. ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ನಿರೀಕ್ಷೆಯು ಕೆಲಸಗಾರರಿಗೆ ಆಕರ್ಷಕವಾಯಿತು. ಅವರು ಉದ್ಯೋಗಗಳನ್ನು ಹುಡುಕಲು ನಗರಗಳಿಗೆ ಪ್ರಯಾಣಿಸಿದರು. ಕೈಗಾರಿಕಾ ಸಮಾಜವು ತನ್ನ ಆರ್ಥಿಕ, ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಮುಖ್ಯವಾಗಿ ಯಾಂತ್ರೀಕರಣವನ್ನು ಅವಲಂಬಿಸಿರುವ ಸಮಾಜವಾಗಿದೆ. ಕೈಗಾರಿಕೋತ್ತರ ಸಮಾಜ. ಈ ಕೈಗಾರಿಕೋತ್ತರ ಸಮಾಜ ಅಂತಕ್ಕಂಥದ್ದು ಕೈಗಾರಿಕಾ ನಂತರದ ಒಂದು ಸಮಾಜವು ಸರಕುಗಳು ಆರ್ಥಿಕತೆಯಿಂದ ಸೇವೆಗಳ ಆರ್ಥಿಕತೆಗೆ ಒಂದು ಪರಿವರ್ತನೆಯಾಗಿದೆ. ಈ ಯುಗದ ಒಂದು ಪರಿಕಲ್ಪನೆ ಚಾಲಕ ಡಿಜಿಟಲ್ ತಂತ್ರಜ್ಞಾನವಾಗಿದೆ. ಈ ಸಮಾಜಗಳಲ್ಲಿ ಜ್ಞಾನವು ಸಮಾಜದ ಒಂದು ಕೇಂದ್ರವಾಗಿದೆ ಮತ್ತು ನಾವೀನ್ಯತೆ ಹಾಗೂ ನೀತಿ ರಚನೆಯ ಒಂದು ಮೂಲವಾಗಿದೆ. ಹಾಗಾದ್ರೆ ಏನು ಈ ಈಗಾಗಲೇ ಸಮಾಜದ ಪ್ರಕಾರಗಳ ಈಗ ಸಮಾಜದ ಅರ್ಥ ಮತ್ತು ಲಕ್ಷಣಗಳು ತಿಳ್ಕೊಂಡ್ವಿ, ಆಮೇಲೆ ಸಮಾಜದ ಒಂದು ಪ್ರಕಾರಗಳು ತಿಳ್ಕೊಂಡ್ವಿ. ಇದಾದ ನಂತರ ಸಮಾಜದ ಒಂದು ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಬೋಣ. ಇಂಪಾರ್ಟೆನ್ಸ್ ಆಫ್ ಸೊಸೈಟಿ. ಮಾನವನ ಜೀವನ ಹಾಗೂ ಸಮಾಜವು ಇವು ಯಾವಾಗಲೂ ಒಟ್ಟಿಗೆ ಸಾಗುವಂತವು. ನಮ್ಮ ಜೀವನವನ್ನು ಸಹ್ಯವಾಗುವಂತೆ ಸುಗಮವಾಗಿ ಮಾಡುವುದೇ ಸಮಾಜ. ಯಾವುದೇ ಒಬ್ಬ ವ್ಯಕ್ತಿಯ ದೃಷ್ಟಿಯಲ್ಲಿ ಹೇಳುವುದಾದ್ರೆ ಸಮಾಜ ಎಂತಕ್ಕಂಥದ್ದು ಅವನ ಹುಟ್ಟುವಿಕೆಗಿಂತಲೂ ಮುಂಚಿನದಲ್ಲೂ ಇರುತ್ತದೆ. ಆ ವ್ಯಕ್ತಿಯ ಸಾವಿನ ನಂತರವೂ ಸಮೇತ ಸಮಾಜ ಎಂತಕ್ಕಂಥದ್ದು ಇರ್ತದೆ. ಮೆಕೆವರ್ ಅವರು ಹೇಳುವಂತೆ ಸಮಾಜ ಎಂತಕ್ಕಂಥದ್ದು ನಮ್ಮ ಪರಿಸರಕ್ಕಿಂತ ಮಿಗಿಲಾದದ್ದು. ಅದು ನಮ್ಮ ಒಳಗೂ ಇದೆ, ಹೊರಗೂ ಇದೆ. ಇದು 2ನೇ ಪಾಯಿಂಟ್. ಸಮಾಜ ನಮ್ಮ ರಕ್ಷಣೆ ಹಾಗೂ ಸಂಪೋಷಣೆಗೆ ಅತ್ಯಂತ ಅಗತ್ಯವಾಗಿದೆ. ಸಮಾಜ ಅಂತಕ್ಕಂಥದ್ದು ಇಲ್ಲದೆ ನಮಗೆ ಯಾವತ್ತು ರಕ್ಷಣೆ ಎಂತಕ್ಕಂಥದ್ದು, ಸಂಪೋಷಣೆ ಎಂತಕ್ಕಂಥದ್ದು ಸಾಧ್ಯ ಇಲ್ಲ. ಹೋಲಿಕೆ, ವ್ಯತ್ಯಾಸ, ಪರಸ್ಪರ ಸಹಾಯ, ಸಹಕಾರ, ಶ್ರಮ ವಿಭಜನೆ, ಪರಸ್ಪರ ಅವಲಂಬನೆ, ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ಪರಿವರ್ತನೆ, ಅಧಿಕಾರ, ಸ್ವಾತಂತ್ರ್ಯ, ಸಂಸ್ಕೃತಿ, ಸಾಮರಸ್ಯ ಇವೆಲ್ಲವುಗಳ
ಸಮ್ಮಿಶ್ರಣಗೊಂಡ ಸಂಕೀರ್ಣ ವ್ಯವಸ್ಥೆಯೇ ಒಂದು ಸಮಾಜ. ಸಮಾಜದ ಹೊರತಾದ ಜೀವನ ಅಸಹನೀಯವಾದದ್ದು ಮಾತ್ರವಲ್ಲ, ಅದರ ಕಲ್ಪನೆಯು ಅಂತಕ್ಕಂಥದ್ದು ಭಯಾನಕವಾಗಿರ್ತದೆ. ಸಮಾಜ ನಮಗೆ ರಕ್ಷಣೆಯನ್ನು ನೀಡ್ತಕ್ಕಂಥದ್ದಲ್ಲದೆ ನಮ್ಮ ನೆಮ್ಮದಿ ಪಾಲನೆ ಪೋಷಣೆಗೆ ಬೆಳವಣಿಗೆಗೆ ಒಂದು ಸಹಕಾರಿಯಾಗಿದೆ. ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮಾಜದ ಒಂದು ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಮಹತ್ತರವಾದದ್ದು. ಅದು ನಮ್ಮ ಜೀವನದ ದಿಕ್ಕು ದಿಸೆಗಳು ಗೊತ್ತು ಗುರಿಗಳನ್ನು ನಿರ್ಧಾರ ಅಂತಕ್ಕಂಥದ್ದು ಮಾಡುವುದು. ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂತಕ್ಕಂಥದ್ದು ಬೆಳವಣಿಗೆಗೆ ಆ ಸಮಾಜದ ಒಂದು ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಅಗತ್ಯವಾದದ್ದು. ಎಲ್ಲಕ್ಕಿಂತ ಮಿಗಿಲಾಗಿ ಮಾನವ ಸಹಜ ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಸಮಾಜದಲ್ಲಿಯೇ. ಸಮಾಜವು ನಮ್ಮ ಸುಪ್ತ ಚೇತನದ ಒಂದು ಪ್ರಕಾಶಕ್ಕೆ, ಪ್ರತಿಭೆಯ ಪ್ರಕಟಣೆಗೆ ಸೂಕ್ತ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಮಾನವ ಸಹಜ ದೌರ್ಬಲ್ಯಗಳನ್ನು, ದೋಷಗಳನ್ನು, ಅದಮ್ಯ ಬಯಕೆ, ಆಕಾಂಕ್ಷೆಗಳನ್ನು ನಿಯಂತ್ರಣದಲ್ಲಿಡುವ ಸಾಧನವೂ ಹೌದು. ನಮ್ಮ ಭಾವನಾ ಜೀವನ, ಭೌತಿಕ ಬೆಳವಣಿಗೆ, ದೈಹಿಕ ಬಯಕೆಗಳ ಅವಶ್ಯಕತೆಗಳ ಈಡೇರಿಕೆ, ಭೌತಿಕ ಅಗತ್ಯತೆಗಳ ಪೂರೈಕೆ, ಇವೆಲ್ಲವುಗಳನ್ನು ನಾವು ಸಮಾಜದ ಹೊರತಾಗಿ ಪೂರೈಸಿಕೊಳ್ಳೋದಕ್ಕೆ ಅಸಾಧ್ಯವಾಗಿರ್ತದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಸಮಾಜವು ನಮ್ಮ ಬದುಕನ್ನು ಸಾಧ್ಯವಾಗಿಸಿದೆ. ಅಂದ್ರೆ ಸಮಾಜವೆಂಬ ವಿಶಾಲವಾದ ವ್ಯವಸ್ಥೆಯು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿ ನಿಂತಿದೆ. ಅದು ನಮ್ಮನ್ನು ಕೇವಲ ಹೊರಗಿನಿಂದ ಆವರಿಸತಕ್ಕಂಥದ್ದು ಮಾತ್ರವಲ್ಲ, ಅದು ನಮ್ಮ ಮನಸ್ಸಿನ ಆಳವನ್ನು ಭೇದಿಸ್ತಕ್ಕಂಥದ್ದು. ನಮ್ಮ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಸರಳವಾದದ್ದಲ್ಲ, ಆದರೆ ಬಹಳ ಗಹನವೂ ಸಂಕೀರ್ಣಮಯವೂ ಆದದ್ದು. ನಮ್ಮ ಸಾಮಾಜಿಕ ಸ್ವರೂಪವು ಒಂದು ದೃಷ್ಟಿಯಲ್ಲಿ ನಮ್ಮನ್ನು ಸಮಾಜದ ಬಂದಿಗಳನ್ನಾಗಿ ಮಾಡಿದೆ. ಸಮಾಜವು ನಮ್ಮ ಚಲನವಲನಗಳಂತಕ್ಕಂಥದ್ದು ನಿಯಂತ್ರಿಸುತ್ತದೆ, ನಮ್ಮ ಅನನ್ಯತೆ, ಚಿಂತನೆ ಮತ್ತು ಭಾವನೆಗಳಂತಕ್ಕಂಥದ್ದು ರೂಪಿಸುತ್ತದೆ. ನಮ್ಮ ಸಾಮಾಜಿಕ ಬದುಕನ್ನು ಸಾಧ್ಯವಾಗಿಸ್ತಕ್ಕಂಥದ್ದೇ ಸಮಾಜ. ಒಟ್ಟಾರೆಯಾಗಿ ಸಮಾಜದ ಬಗ್ಗೆ ಒಂದು ಏನು ಹೇಳ್ಬೋದಂದ್ರೆ, ಸಮಾಜ ಎಂತಕ್ಕಂಥದ್ದು ಅವನ ಹುಟ್ಟುವಿಕೆಗಿಂತಲೂ ಮುಂಚಿನದು, ಅವನ ಸಾವಿನ ನಂತರವೂ ಬದುಕಿರ್ತದೆ. ಮೆಕೆವರ್ ಅವರು ಹೇಳುವಂತೆ ಸಮಾಜ ಎಂತಕ್ಕಂಥದ್ದು ನಮ್ಮ ಪರಿಸರಕ್ಕಿಂತಲೂ ಮಿಗಿಲಾದದ್ದು. ಅದು ನಮ್ಮ ಒಳಗೂ ಇದೆ, ಹೊರಗೂ ಇದೆ. ಹೋಲಿಕೆ, ವ್ಯತ್ಯಾಸ, ಪರಸ್ಪರ ಸಹಾಯ, ಸಹಕಾರ, ಶ್ರಮ ವಿಭಜನೆ, ಪರಸ್ಪರ ಅವಲಂಬನೆ, ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ಪರಿವರ್ತನೆ, ಅಧಿಕಾರ, ಸ್ವಾತಂತ್ರ್ಯ, ಸಂಸ್ಕೃತಿ ಇವೆಲ್ಲವೂ ಸಮ್ಮಿಶ್ರಣಗೊಂಡಿರ್ತಕ್ಕಂಥ ಸಂಕೀರ್ಣ ವ್ಯವಸ್ಥೆಯೇ ಸಮಾಜ. ಸಮಾಜ ನಮ್ಮ ಚಲನವಲನಗಳಂತಕ್ಕಂಥದ್ದನ್ನು ನಿಯಂತ್ರಿಸಿ ನಮ್ಮ ಅನನ್ಯ ಚಿಂತನೆ ಮತ್ತು ಭಾವನೆಗಳನ್ನು ರೂಪಿಸ್ತಕ್ಕಂಥದ್ದು. ನಮ್ಮ ಸಾಮಾಜಿಕ ಬದುಕನ್ನು ಸಾಧ್ಯವಾಗಿಸ್ತಕ್ಕಂಥದ್ದೇ ಸಮಾಜ. ಸೊ ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಒಂದು ಮಾಹಿತಿ ಅಂತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಾದ್ರೆ ನೀವು ಈ ಒಂದು ಆಧಾರ ಗ್ರಂಥಗಳನ್ನ ಓದಬಹುದು. ನಮಸ್ಕಾರ, ವಂದನೆಗಳು.